ನಮಸ್ತೆ, ನಾನಿವತ್ತು ಪೋಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ 1 ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಉದ್ದಿನಬೇಳೆ, ಒಂದು 2 ಟೇಬಲ್ ಸ್ಪೂನ್ದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ದಷ್ಟು ಬಿಳಿ ಎಳ್ಳೆನ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಇಲ್ಲಿ ನಾನು 2 ಖಾರಕ್ಕೋಸ್ಕರ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, 3 ಕಲರ್ಗೋಸ್ಕರ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ, ಸ್ವಲ್ಪ ಹಾಕೊಳ್ಳಿ. ಒಬ್ಬೊಬ್ಬರು ಡ್ರೈ ಫ್ರೈ ಮಾಡ್ಕೊತಾರೆ, ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆನ ಹಾಕೋತೀನಿ. ಕಡಲೆಬೇಳೆ ಉದ್ದಿನಬೇಳೆ ಎರಡು ನೀವು ಒಂದೇ ಅಳತೆ ತಗೋಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮೇಲೆ ಫ್ರೈ ಆಗಿ ಒಳಗಡೆ ಹಸಿ ಉಳಿಬಾರ್ದು, ಹೀಗಾಗಿ ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಚಟ್ನಿ ಮಾಡ್ಕೊಳ್ಳಿಕ್ಕೆ ಟೈಮ್ ಇರಲಿಲ್ಲ ಅನ್ನೋರು ಈ ಪೋಡಿ ಮತ್ತು ತುಪ್ಪ ಹಾಕೊಂಡು ಇಡ್ಲಿ ದೋಸೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ತುಪ್ಪ ಮತ್ತು ಈ ಪೋಡಿ ಹಾಕೊಂಡು ತಿಂದರೂ ಕೂಡ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈಗ ಇದು ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ತಗೊಂಡ್ಬಿಡ್ತೀನಿ. ತುಂಬ ಕಪ್ಪಗೂ ಮಾಡ್ಕೋಬೇಡಿ, ಇಲ್ಲಾಂದ್ರೆ ಕಹಿ ಬಂದುಬಿಡುತ್ತೆ ಪೋಡಿ. ಈಗ ಇದನ್ನು ತಗೊಂಡ್ಬಿಡ್ತೀನಿ ನಾನು. ಈಗ ಇದೇ ಕಡಾಯಿಗೆ ನಾನು ಉದ್ದಿನಬೇಳೆ ಹಾಕೊಂಡ್ಬಿಡ್ತೀನಿ. ಉದ್ದಿನಬೇಳೆ ಕೂಡ ಫ್ರೈ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿನೂ ಬೇಡ. ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಉದ್ದಿನಬೇಳೆ ಕೂಡ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ತುಂಬಾನು ಎಲ್ಲ ಪೂರ್ತಿ ಕೆಂಪಗಾಗೋದೇನು ಬೇಡ. ಇದನ್ನು ನಾನು ತೆಗೆದು ಬಿಡ್ತೀನಿ. ಈಗ ಇದಕ್ಕೆ ತೊಗರಿಬೇಳೆ ಫ್ರೈ ಮಾಡ್ಕೊಂಡ್ಬಿಡಿ. ತೊಗರಿಬೇಳೆನ ಹುರಿಗಡಲೆ ಹಾಕೋಬಹುದು, ಇಲ್ಲ ಒಬ್ಬರು ಶೇಂಗಾ ಕೂಡ ಹಾಕೋತಾರೆ, ಅದನ್ನು ಕೂಡ ನೀವು ಹಾಕೋಬಹುದು. ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ, ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ನೀವು ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಇದು ಕೂಡ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ, ಇದು ಫ್ರೈ ಆಗಿದೆ. ಈಗ ಇದನ್ನು ನಾನು ತಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ನಾನು ಬಿಳಿ ಎಳ್ಳು ಹಾಕೊಂಡ್ಬಿಡಿ. ಬಿಳಿ ಎಳ್ಳು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಬೇಗ ಫ್ರೈ ಆಗುತ್ತೆ 2 ನಿಮಿಷದಲ್ಲಿ, ಯಾಕಂದ್ರೆ ಆಲ್ರೆಡಿ ಕಡಾಯಿ ಕಾದಿರುತ್ತಲ್ಲ, ಬೇಗನೆ ಕೆಂಪಾಗಿಬಿಡುತ್ತೆ ಇದು. ಈಗ ನೋಡಿ, ಇದು ತಕೊಂಡ್ಬಿಡ್ತೀನಿ ನಾನು. ಅಷ್ಟು ಸಾಕು, ಬೇಗ ಹೊತ್ತುಬಿಡುತ್ತೆ. ಇಲ್ಲ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕೋತೀನಿ, ಬೆಳ್ಳುಳ್ಳಿನ ಹಾಕೋತೀನಿ. ಅಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿದ್ದು. ಆಮೇಲೆ ಕರಿಬೇವು ಸೊಪ್ಪು ಪೂರ್ತಿಯಾಗಿ ಡ್ರೈ ಆಗಬೇಕು. ಆಮೇಲೆ ಮೆಣಸಿನಕಾಯಿ 3 ಕೂಡ ಚೆನ್ನಾಗಿ ಫ್ರೈ ಆಗಲಿದ್ದು. ಸ್ವಲ್ಪ ಮೆಣಸಿನಕಾಯಿ ಮೆತ್ತಗಾಗಿರುತ್ತಲ್ಲ, ಸ್ವಲ್ಪ ಗರಂ ಆದರೆ ಪೌಡರ್ ಆಗುತ್ತೆ, ಹೀಗಾಗಿ ನಾನು ಇದನ್ನು ಕೂಡ ಹಾಕೊಂಡಿದ್ದೀನಿ. ಇದು ಡ್ರೈ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಈಗ ಇದು ಕೂಡ ತಣ್ಣಗಾಗಿದೆ, ಮಿಕ್ಸರ್ ಮಾಡ್ಕೊತೀನಿ. ಈಗ ಇದನ್ನು ನಾನು ಮಿಕ್ಸರ್ ಮಾಡ್ಕೊತೀನಿ. ಇದಕ್ಕೆ ನಾನು ಉಪ್ಪು ಹಾಕೋಬೇಕು, ಉಪ್ಪು ಹಾಕಿಲ್ಲ. ಒಂದು ಮೆಣಸಿನಕಾಯಿ ಹಾಕೋತೀನಿ. ಹಾಕೊಂಡ್ಬಿಡಿ. ಇದನ್ನು ಖಾರನ ನೀವು ನೋಡ್ಕೊಂಡು ಹಾಕೊಂಡ್ಬಿಡಿ, ನಿಮಗೆ ಎಷ್ಟು ಬೇಕಾಗುತ್ತೋ ಖಾರ ಅದ್ರ ಮೇಲೆ. ಇದು ಅಂದರೆ ಒಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬರು ಕಡಿಮೆ ತಿಂತಾರೆ, ಹೀಗಾಗಿ ನೋಡ್ಕೊಂಡು ಹಾಕೊಂಡ್ಬಿಡಿ. ಈಗ ಉಪ್ಪು ಹಾಕೊಂಡ್ಬಿಡ್ತೀನಿ. ನಾನೀಗ ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕೋತೀನಿ ನಾನು ಉಪ್ಪು. ಈಗ ಇದನ್ನು ನಾವು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪೌಡ್ರ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ. ಇದನ್ನು ತಗೊಂಡ್ಬಿಡ್ತೀನಿ. ಇದು ತಣ್ಣಗಾಗಬೇಕು. ಈಗ ಪೋಡಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದನ್ನು ನೀವು ಬಿಸಿ ಅನ್ನ ತುಪ್ಪ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಇದನ್ನು ನೀವು ಒಂದ್ಸರಿ ಮಾಡಿಟ್ರೆ 15ರಿಂದ 20 ದಿನ ಆದರೂ ಕೆಡೋದಿಲ್ಲ. ಆರಾಮಾಗಿ ನೀವು ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಬಿಸಿ ಇಡ್ಲಿ ಇದೆ, ಇದ್ರ ಮೇಲೆ ನಾನು ಪೋಡಿ ಮಾಡ್ಕೊಂಡಿದ್ದೀವಲ್ಲ, ಈಗ ಈ ರೀತಿ ಪೋಡಿನ ಹಾಕೊಂಡ್ಬಿಡೋದು. ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ. ಮೇಲೆ ತುಪ್ಪ ಇರುತ್ತಲ್ಲ, ತುಪ್ಪ ಕರಗಿಸ್ಕೊಂಡಿರ್ತೀವಿ, ಅದನ್ನು ನೋಡಿ. ಈ ರೀತಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಮತ್ತು ಪೋಡಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಚಟ್ನಿ ಮತ್ತು ಸಾಂಬಾರು ಮಾಡಲು ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ.